ಪ್ರಣವಾನಂದ ಮಹಾಸ್ವಾಮಿಗಳವರು ನಾಗಭೂಷಣ ಶಿವಯೋಗಿ ಸಂಸ್ಥಾನ ಮಠ ಮುಚ್ಚಳಪ್ಪ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆ. ಶಿಷ್ಯ ಪ್ರಶಿಷ್ಯ ರೂಪೇಣ ಗುರುನಾಶ್ರಯೇ ಯದಂಗ್ರಿ ಕಮಲತ್ವಂದಂ ತಾಪತ್ರಯ ನಿವಾರಕಂ ಶಾಂತಿಕಪದಂ ದೇವಂ ಶುದ್ಧಾರೂಢಂ ಭಜೆ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುದೇವನ ಚರಣಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ, ಮಂತ್ರಪುರುಷ, ಸಕಲ ಮತೋದ್ಧಾರಕ, ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ವಂದಿಸಿ, ಮೌನ ಮಹಾಯೋಗಿ ಶುಕಾವತಾರಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಆರೂಢ ಜ್ಯೋತಿ ಬ್ರಹ್ಮಲೀನ ಶುಕುದ್ರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ 190ನೇ ಜಯಂತಿ ಮಹೋತ್ಸವ, ಮೌನ ಮಹಾಯೋಗಿ ಗುರುನಾಥಾರೂಢ ಸ್ವಾಮೀಜಿಯವರ 115ನೆಯ ಜಯಂತಿ ಸಮಾರಂಭ, ಶಿವರಾತ್ರಿಯ ಮಹೋತ್ಸವ, ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಕಥಾಮೃತದ ಶತಮಾನೋತ್ಸವ, ಈ ಎಲ್ಲ ಕಾರ್ಯಕ್ರಮಗಳ ನಿಮಿತ್ತವಾಗಿ ವಿಶ್ವ ವೇದಾಂತ ಪರಿಷತ್ತು ಸಮಾರಂಭ ಬಹಳ ಭವ್ಯವಾಗಿ ನೆರವೇರ್ತಾ ಇದೆ. ಈ ಸಮಾರಂಭದ ಇವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ನಿರಾಭಾರಿ ಸಂತ ಮಹಾಹೃದಯದ ಮಹಂತ ಇಂಚರದ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಗಳ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ತೋಂಟದ ಅಪ್ಪಗಳವರ, ಪರಿಶುದ್ಧಾನಂದಗಿರಿ ಮಹಾಸ್ವಾಮೀಜಿಯವರ, ಮುರುಘಾಮಠದ ಶ್ರೀಗಳವರ, ನಿರ್ಭಯಾನಂದ ಅಪ್ಪಗಳವರ, ಅವರಿವರಲ್ಲದೆ ಈ ವೇದಿಕೆ ಮೇಲೆ ಆಸೀನರಾದಂಥ ಸದ್ಗುರು ಅಭಿನವ ಸಿದ್ಧಾರೂಢ ಅಪ್ಪಗಳವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯ ಮಹಾತ್ಮರ ಮಾತಾಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಯತಿರಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥಲನು ವರ್ತತೆ. ಗೀತೆಯ ಭಗವದ್ಗೀತೆಯ 3ನೇ ಅಧ್ಯಾಯದ 21ನೇ ಶ್ಲೋಕ. ಗೀತಾ ಶ್ಲೋಕವಾಗಿರುವುದರಿಂದ ಗೀತೆಯ ಕುರಿತು ಒಂದೆರಡು ಮಾತುಗಳು. ಗೀತಾಸು ಗೀತಾ ಕರ್ತವ್ಯ, ಭಗವಂತ ಹೇಳ್ತಾನೆ, ಗೀತಾ ಒಂದು ಓದಿದ್ರೆ ಸಾಕಪ್ಪ. ಜಮನ ಈ ಶಾಸ್ತ್ರ ವಿಸ್ತಾರ ಇದೆ, ಬಹಳ ಶಾಸ್ತ್ರ ಓದರ ಏನರ್ಥ ಇದೆ? ಯಾಕೆಂದ್ರೆ ಮಾನವ ಉದ್ಧಾರವಾಗಲಿಕ್ಕೆ ಏನು ಬೇಕು ಎಲ್ಲವೂ ಗೀತೆಯಲ್ಲಿ ಉಪದೇಶ ಮಾಡಲ್ಪಟ್ಟಿವೆ. ಅದನ್ನು ಗೀತಾ ಓದಲು ಕೇಳಿದ್ರೆ ಸಾಕು. ಭಗವಂತ ಹೇಳಿದ, ಗೀತಾಮಿ ಚೋತ್ತಮಂ ಗೃಹಂ. ದೇವರಿಗೆ ಕೇಳಿದ್ರೆ ನಿಮ್ಮ ಮನೆಯಲ್ಲಿ ಅಡ್ರೆಸ್ ಎಲ್ಲಿರ್ತೀವಿ? ಬಳ ಏನು ಎಲ್ಲಿರ್ತೀವಿ? ಭಗವಂತ ಹೇಳಿದ, ಭಗವದ್ಗೀತೆ ನನ್ನ ಭವ್ಯವಾದ ಮನೆ ಅಂತ ಹೇಳಿದ. ಅಂದ್ರೆ ಭಗವದ್ಗೀತೆಯನ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಭಗವಂತ ನಿಮಗೆ ಅನುಭವಕ್ಕೆ ಬರ್ತಾನೆ. ಹೀಗರ್ಥ ಅಂಥ ಭಗವದ್ಗೀತೆಯ ಒಂದು ಅಪರೂಪದ ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥಲಂ ವರ್ತತೆ. ಹೇ ಅರ್ಜುನ, ಶ್ರೇಷ್ಠ ಜನ ಯತ್ ಯತ್ ಆಚರತಿ. ದೊಡ್ಡವರು ಏನೇನು ಆಚರಣೆ ಮಾಡ್ತಾರೆ ತತ್ ತತ್ ಅದನ್ನ ಇತರೇ ಜನ ಬೇರೆಯವರು ಅದನ್ನ ಅನುಸರಣೆ ಮಾಡ್ತಾರೆ. ಸ ಯತ್ ಪ್ರಮಾಣಂ ಕುರುತೆ, ದೊಡ್ಡವರು ಏನು ಸರಿ ಅಂತಾರೆ ಯಾವುದಕ್ಕೆ ಪ್ರಮಾಣ ಅಂತ ಒಪ್ಕೊಂತಾರ. ಈ ಪ್ರಮಾಣ ಅಂದ್ರೆ ನೀವು ಪ್ರತ್ಯಕ್ಷ ಅನುಮಾನ ಹಾಕಬಹುದು. ಅವ್ರು ಏನು ಸರಿ ಅಂತಾರೆ, ಜನ ಉಳಿದವರು ಅದಕ್ಕೆ ಸರಿ ಅಂತಾರೆ. ಆದ್ದರಿಂದ ದೊಡ್ಡವರು ಆಟ ಹಾದಿ ಹಿಡಿಬಾರದು, ದೊಡ್ಡವರಿಗೆ ಉದ್ದೇಶ ಮಾಡಬೇಕು. ಹೇಗೆ ಅರ್ಜುನ, ನೀನು ಈ ಧರ್ಮಯುದ್ಧವನ್ನು ಬಿಟ್ಟು ಹೇಳಿ ಅಂತೆ ನೀ ಪಲಾಯನವಾದವನ್ನು ಪಡಿಸ್ತಾ ಇದೆಯಲ್ಲ,
ಆ ಧರ್ಮವನ್ನು ನೀನು ಎದುರಿಸಲಿಕ್ಕೆ ಬರಂತೀಯಲ್ಲ, ನಾನು ಭಿಕ್ಷಾಬೇಡಿ ಬದುಕ್ತೀನಿ ಅಂತೀಯಲ್ಲ, ಇನ್ನುಳಿದವರು ಅದನ್ನೇ ಅನುಸರಣೆ ಮಾಡುತ್ತಾರೆ. ಆದ್ದರಿಂದ ಲೋಕದ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠ ಮನುಷ್ಯ ನೀನು ಅನಾಚಾರವನ್ನು ಅನುಸರಿಸಬಾರದು. ಶ್ರೀ ಪ್ರಾಣಿಗೆ ಬಹಳ ಚಂದ ನಾಲ್ಕು ಮಾತು ಹೇಳ್ತಾರೆ. ಮುಖಂಡರೇ ಶಿಖಂಡಿಗಳಾದರೆ ಹಿಂಬಾಲಕರೇನಾಗಬೇಕಯ್ಯ. ಅಚ್ಚುಗೆ ನಡೆದು ಹೇಳಿದ ಅರ್ಥ ಆಗ್ತದೆ ಅನ್ಕೊಂತೀನಿ. ಮುಖಂಡರೇ ಶಿಖಂಡಿಗಳಾದರೆ ಹಿಂಬಾಲಕರೇನಾಗಬೇಕಯ್ಯ. ಶ್ರೇಷ್ಠರೇ ಕನಿಷ್ಠರಾದರೆ ಕನಿಷ್ಠರು ಎಲ್ಲಿ ಹೋಗಬೇಕಯ್ಯ. ರಕ್ಷಕರೇ ಭಕ್ಷಕರಾದರೆ ರಾಕ್ಷಸರೇನಾಗಬೇಕಯ್ಯ. ಶಿಕ್ಷಕರೇ ಸೆರೆಗುಡುಕರಾದರೆ ವಿದ್ಯಾರ್ಥಿಗಳೇನಾಗಬೇಕಯ್ಯ. ಶಿಕ್ಷಕರು ಯಾರು ಬಂದಿರ್ತಾವಲ್ಲ ಅಂಥವ್ರಿಗೆ ನೋಡುದು ನಾವು. ಕೆಲವರು ಆದರ್ಶ ಶಿಕ್ಷಕರು ಅವ್ರುಗಳಿಗೆ ಹೋಗಂಗಿಲ್ಲ. ಶಿಕ್ಷಕರೇ ಸೆರೆಗುಡುಕರಾದರೆ ವಿದ್ಯಾರ್ಥಿಗಳೇನಾಗಬೇಕಯ್ಯ. ರಕ್ಷಕರೇ ಭಕ್ಷಕರಾದರೆ ರಾಕ್ಷಸರೇನಾಗಬೇಕಯ್ಯ. ಭಕ್ತರೇ ಭೋಗವಾದಿಗಳಾದರೆ ಭೋಗವಾದಿಗಳತ್ತ ಸಾಗಬೇಕಯ್ಯ. ದೊಡ್ಡವರಿಗೆ ಕಿವಿ ಮಾತಿದೆ ಇಲ್ಲಿ. ಯಾವಾಗಲೂ ಮನುಷ್ಯ ಚಿಕ್ಕವರು ದೊಡ್ಡವರು ಅನುಸರಣೆ ಮಾಡ್ತಾರೆ. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು. ಅಲ್ಲೇನು ದೊಡ್ಡವರು ಅಂತ ನೀವು ಅನಿಸ್ಕೊಂಡಿರಿ, ನೀವು ಒಂದು ಹೆಜ್ಜೆ ತಪ್ಪಿಟ್ರೆ ಜನ ತಪ್ಪ ಹಾದಿ ತುಳಿತಾರೆ. ಈ ನಮ್ಮ ಯಂಗ್ಸ್ಟರ್ಸ್ ಅದಾರ, ಯಂಗ್ಸ್ಟರ್ಸ್ ಇಲ್ಲ ಇವತ್ತಿನ ನವತರುಣರು, ಅವೆಲ್ಲ ಈ ನಮ್ಮ ಆಕ್ಟರ್ಸ್ಗಳು, ಈ ಕ್ರಿಕೆಟ್ ಪ್ಲೇಯರ್ಸ್, ಇವರೆಲ್ಲ ಅವ್ರಿಗೆ ಶ್ರೇಷ್ಠರು. ಅವ್ರು ಹ್ಯಾಂಗ ಮಾಡ್ತಾರೆ ಹಂಗೆ ಮಾಡ್ತಿರ್ತಾರೆ. ಅವ್ರು ಯಾರೋ ಒಬ್ಬ ಆಕ್ಟರ್ ಅವ್ರು ಕಟಿಂಗ್ ಮಾಡ್ಕೊಂತಿರ್ತಾರ ನೋಡ್ರಿ. ಈ ನೋಡೋಕೆ ಒಂದು ಭಾಳ ಪ್ರಸಿದ್ಧ ಆಗೈತಿ. ಅರ್ಧ ತೆಲಿ ಗೊಳಿಸ್ಕೊಂತಿದ್ರು ನೋಡ್ರಿ, ಈಗಲೂ ಗೊಳಿಸ್ಕೊಳಬೇಕಾದ. ಮೊನ್ನೆ ಒಬ್ಬ ಭೇಟಿಯಾಗಿದ್ದು ನನಗೆ, ಅರ್ಧ ತೆಲಿ ಗೊಳಿಸ್ಕೊಂಡ್ರೆ ಇಲ್ಲಿ 3 ಕಚ್ ಹಾಕ್ಯಾಗ. ಇದು ಏನು ಅಂತ ಕೇಳಿದ್ರೆ, ಇದು ಹೆಬ್ಬುಲಿರಿ ಅಪ್ಪಳಂತ ಆದ್ದರಿಂದ ಮನುಷ್ಯನ ಸ್ವಭಾವ ಅಂತನೆಯ ಸ್ವಭಾವ ಐತಿ. ಆದ್ದರಿಂದ ಎಂದು ನಾವು ಅನುಸರಣೆ ಯಾರು ಮಾಡಬೇಕು ಅನ್ನೋದು ನಾವು ಮೊದಲು ಇಲ್ಲಿ ಶ್ರೇಷ್ಠ ಅಂತ ಹೇಳಿದ್ರು. ಶ್ರೇಷ್ಠ ಅಂತ ಹೇಳಿದ್ರು. ಶ್ರೇಷ್ಠ ಅಂದ್ರೆ ಜಗತ್ತಿನೊಳಗ ಶ್ರೇಷ್ಠ ಅನ್ನೋ ಪದಕ್ಕೆ ಅತ್ಯುತ್ತಮ, ದ ಗ್ರೇಟ್ ಮ್ಯಾನ್. ಶ್ರೇಷ್ಠ ಏನಂತ ಬರೀತಾರೆ? ದೊಡ್ಡವ್ರು ಯಾರು ನಮ್ಮ ದೃಷ್ಟಿಯೊಳಗ ದುಡ್ಡಿದ್ದವನೇ ದೊಡ್ಡವ, ಅಧಿಕಾರ ಅಂತಸ್ತಿದ್ದವ ದೊಡ್ಡವ ಅಲ್ಲ. ಯಾರ್ಯಾರು ದೊಡ್ಡವರಾಗ್ತಾರೋ ಅಂತ ಹೇಳೋರು. ದೊಡ್ಡವರು ಅಂತಂದ್ರೆ ನನ್ನ ದೃಷ್ಟಿಯಲ್ಲಿ ದೊಡ್ಡವರು ಅಂದ್ರೆ ಮಹಾತ್ಮರೇ ದೊಡ್ಡವರು. ಸಿದ್ದಾಡಪ್ಪ ಬಹಳ ದೊಡ್ಡವ. ನಾವೊಂದು ಸಣ್ಣ ಘಟನೆ. ಸಿದ್ದಾಡಪ್ಪನವರು ಭಕ್ತರ ಮನೆಗೆ ಪ್ರಸಾದ ಬಂದಿದ್ರು. ಕಲಗಟ್ಟಿಗೆಯಿಂದ ನವನಿಗೊಂದು ನಾಗಲಿಂಗರ್ಚ ಸಿದ್ದಾಡಪ್ಪನ ಇದ್ದು ಸ್ವಲ್ಪ ಹಿರಿಯ ಸಂತಾನೇಂದ್ರು. ಅವರು ಪಲ್ಲಕ್ಕಿ ಒಳಗೆ ಬರ್ಕೊಂತ ಹೊಂಟಿದ್ರು. ಅವ್ರ ಪಲ್ಲಕ್ಕಿ ಗೊತ್ತಿಲ್ಲ ನಿಮಗ? ಪಲ್ಲಕ್ಕಿ ಅಂತಂದ್ರಿ ಸಿರಿಗಿ, ಅದು ದೊಡ್ಡ ಕಥೆ ಮೊದಲು ಹೇಳ್ಬೇಕು. ಸಿರಿಗೆ 18 ಜನ ಶಿಷ್ಯರೊಂದಿಗೆ ಮರ್ಕೊಂತ ಹೊರಟಿದ್ರು. ಇಲ್ಲಿ ಕಾರವಾರ ಕ್ರಾಸ್ ಇರ್ತಲ್ಲ, ನಮ್ದು ಗೇಟ್ ಐತಲ್ಲ, ಅಲ್ಲಿ ಸಿದ್ದಾಡಪ್ಪನವರು ಹೊಂಟಿದ್ರು. ಅದು ಅಲ್ಲಿಗೆ ಬಂದು ಕೂಡಿದ್ರು. ಪಲ್ಲಕ್ಕಿ ಮೇಲೆ ಕುಂತಂತ ನಾಗಲಿಂಗರ್ಥ ಪಲ್ಲಕ್ಕಿ ಹೊತ್ತ ಶಿಷ್ಯರು ಹೇಳಿದ್ರು, ಸಿರಿಗೆ ಬರ್ತವ್ರು ತಿಳಿಸ್ರಲ್ಲೇ ದೊಡ್ಡ ಮನುಷ್ಯ ಹೊಂಟಲ್ಲಿ. ನೋಡಿ ಸಿದ್ದಾಡಪ್ಪಗ ದೊಡ್ಡವರು ಅಂತ ಕರೆದಾರೆ. ನಾವು ದೊಡ್ಡವರು ಅಂದ್ರೆ ಏನು ಎಂತ ದೊಡ್ಡ ಮಾತಾಗಿರ್ತೇನೆ. ನಾಗಲಿಂಗದಂತ ಬಹಳ ದೊಡ್ಡ ಮನುಷ್ಯ ಹೊಂಟಾನ, ಅವನ ಮುಂದೆ ನಾವು ಹಿಂಗ್ ಬರ್ಕೊಂತ ಹೋಗಿಸ್ರಿ ಅಲ್ಲ.
ಒಬ್ರು ಅದಕ್ಕೆ ನೋಡ್ರಿ ಅದು ಸಾಮಾನ್ಯ ಅಲ್ಲ. ಕೈಲಾಸ ಹಾಳಗೆಡವಿ ಹುಬ್ಬಳ್ಳಿ ಕೈಲಾಸ ಮಾಡಲಿಕ್ಕೆ ಬಂದಂತ ಸಾಕ್ಷಾತ್ ಶಿವನೇ ಸಿದ್ಧಾರೂಢಾಗಿ ಹುಟ್ಟಿರುತ್ತಾನ. ಸಿದ್ಧಾರೂಢ ಸಂಪ್ರದಾಯದಲ್ಲಿ ಸಾಧನೆ ಮಾಡ್ತಾರೆ. ಮಹಾತ್ಮನ ಕಾಣ್ತೀವಿ ಎಲ್ಲರೂ ಅಷ್ಟೇ ಹೇಳಿ. ಆ ಮಹಾತ್ಮರು ನಮಗೆ ದೊಡ್ಡವರು, ಅವರ ಅನುಸರಣೆಯನ್ನ ಮಾಡೋಣ, ಅವರ ಆಚಾರವನ್ನು ಅನುಸರಿಸೋಣ. ದೊಡ್ಡವರ ಆಚರಣೆ ಎಲ್ಲವನ್ನೂ ಅನುಸರಿಸಬೇಕೆ ಅಂತ ಪ್ರಶ್ನೆ ಬಂದಾಗ ಹೇಳಿದರು. ಉಪನಿಷತ್ತಿನಲ್ಲಿ ಬಹಳ ಚೆನ್ನಾಗಿ ಮಾತು ಬಂದಿದೆ. ಯಾನಿ ಕರ್ಮಾಣಿ ಅನವದ್ಯಾನಿ ತಾನಿ ಸುಸೇವಿತವ್ಯಾನಿ ಇತರಾಣಿ ಅಂತ ಹೇಳಿದ್ದಾರೆ. ದೊಡ್ಡವರು ಮಹಾತ್ಮರು ಕೆಲವೊಂದು ಆಚರಣೆಗಳು ಅನುಸರಿಸಲಿಕ್ಕಾಗಲಿಲ್ಲ. ಯಾವುದು ಅನುಸರಿಸಬೇಕು ಅದನ್ನು ಮಾತ್ರ ಅನುಸರಿಸಬೇಕು ಎಂಬ ಮಾತು ಉಪನಿಷತ್ತಿನಲ್ಲಿ ಬರ್ತದೆ. ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಬೇಕಾದ ಸಮಯ ಅವಕಾಶ ಬರುತ್ತೆ ಅನ್ನೋದ್ರಿಂದ ನನ್ನ ಮಾತು ಪರಮ ಪೂಜ್ಯರ ದಿವ್ಯ ಶ್ರೀ ಚರಣ ಅವರಿಂದಗಳಲ್ಲಿ ಅನಂತ